ಇದು ನನ್ನ ಮೊದಲನೇ ಮೋಟೋ ಬ್ಲಾಗಿಂಗು. ಹೆಬ್ಬೆ ಫಾಲ್ಸ್ ಕಡೆಗೆ ಹೋಗ್ತಾ ಇದ್ದೀನಿ. ನನ್ನ ಕಣ್ಣಿಗೆ ಏನು ಕಾಣಿಸುತ್ತೋ ಅದು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಒಟ್ಟಿನಲ್ಲಿ ಏನೋ ಒಂದು ಮಾಡಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಹೆಬ್ಬೆ ಫಾಲ್ಸಿಗೆ ಹೋಗ್ಬೇಕಂದ್ರೆ ಇಲ್ಲೇ ಲಾಸ್ಟು. ಇಲ್ಲಿಂದ ಈ ಚೆಕ್ ಪೋಸ್ಟಿಂದ ನಮ್ಮ ಬೈಕ್ ಒಳಗಡೆ ಬಿಡೋಲ್ಲ. ಇಲ್ಲಿಂದ ಜೀಪ್ ತೊಗೊಂಡು ಹೋಗ್ಬೇಕು. ಒಬ್ಬರಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ 500 ರೂಪಾಯಿ ಅಲ್ಲ, 590 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದೇ ನೀವು ಪ್ರೈವೇಟ್ ವೆಹಿಕಲ್ ತೊಗೊಂಡ್ರೆ, ಗೌರ್ಮೆಂಟ್ ವೆಹಿಕಲ್ ಅಂದರೆ 500 ರೂಪಾಯಿನೇ ಚಾರ್ಜ್ ಮಾಡೋದು. ಬೆಳಗ್ಗೆ 8 ಗಂಟೆ ಹಂಗೆ ರೀಚ್ ಆಗಿದ್ದೆ. ಅಲ್ಲಿ ಫುಲ್ಲು ಫಾಗ್ ಐತೆ ನೋಡ್ರಿ ಫುಲ್ಲು ಫಾಗ್ ಐತಿ. ಬರೀ ವ್ಯೂ ಮಾತ್ರ ಫುಲ್ಲು ಫಾಗು, ಸಿಕ್ಕಾಪಟ್ಟೆ ಫಾಗ್ ಅಂದ್ರೆ ಫಾಗು. ಎದುರಿಗೆ ಬರೋ ವೆಹಿಕಲ್ಸ್ ಐತಿ ಕಾಣಲ್ಲ. ನಮ್ಮದೇ ಫಸ್ಟ್ ವೆಹಿಕಲ್ಲು, ಎದುರಿಗೆ ಬರೋ ವೆಹಿಕಲ್ ಏನು ಹೋಗಲಿ, ಫಸ್ಟ್ ನಮ್ಮದೇ ವೆಹಿಕಲ್ಲು. ಸಿಕ್ಕಾಪಟ್ಟೆ ಫಾಗ್ ಐತಿ. ಹಂಗೆ ನೋಡ್ತಾ ಹೋಗಿ, ನೇಚರ್ನ ಎಂಜಾಯ್ ಮಾಡ್ತಾ ಹೋಗಿ. Say hi. 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 ಹೋಗ್ತಾ ಇನ್ನೂ ಡೀಪ್ ಫಾರೆಸ್ಟ್ಗೆ ಹೋಗ್ತಾ ಇದ್ದೀವಿ. ಆದರೂ ಇನ್ನೂ ಫಾಗ್ ಕಮ್ಮಿ ಆಗಿಲ್ಲ. ನೀವು ನೋಡ್ತಾ ಇದ್ದೀರಾ, ಇನ್ನೂ ಫಾಗಿನ ಒಂದು ಚೂರು ಕಮ್ಮಿ ಆಗಿಲ್ಲ. ಬಟ್ ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ, ಒಳ್ಳೆ ಎಕ್ಸ್ಪೀರಿಯನ್ಸು. ಬಟ್ ಬೈಕ್ ಬಿಟ್ಟರೆ ಇನ್ನೂ ಚೆನ್ನಾಗಿರ್ತಿತ್ತು. ಒಳ್ಳೆ ಆಫ್ ರೋಡಿಂಗ್ ಒಳ್ಳೆ ಚೆನ್ನಾಗಾಗ್ತಾಯಿತ್ತು. ಬಟ್ ಮಕ್ಕಳು ಬೈಕ್ ಬಿಡಲಿಲ್ಲ. ಬಟ್ ಸೇಫ್ಟಿಗೋಸ್ಕರ ಅವರು ನೋಡಿ ಹೋಗ್ತಾ ಎಷ್ಟು ಡೀಪಾಗಿ ಹೋಗ್ತಾಯಿದ್ದೀವಿ. ಒಂದು ಏನು ಎದುರು ಬರೋ ನನ್ನ ಮಕ್ಕಳು ಕಾಣೋದೇ ಇಲ್ಲ. Alegre, baila la palmera al son del canarete, baila la palmera al son del canarete. ಹಿಂಗೆ ಹೋಗಾರ ಒಂದು ಪ್ರಾಣಿ ಸಿಗ್ತೈತಿ. ಅದು ಯಾವ ಪ್ರಾಣಿ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ದವರು ಕಮೆಂಟ್ ಮಾಡ್ರಿ ಆಯಿತಾ. ಅದು ಇದೇನೋ ಕುರುಬು, ಜಿಂಕೆ ಅಂತ ಅಲ್ಲ. ಅದು ಅದ್ರ ಮೇಲೆ ಚುಕ್ಕಿನಿಲ್ಲ. ನಾನು ಅಪ್ಪಾಜಿ ಕೇಳಿದ್ಕೆ ಅದು ಏನು ಕಾಡು ಕುರುಬ ಅಂತದು. ಕಾಡು ಕುರುಬ ಅಂದ್ರೆ ಏನಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ದವ್ರು ಕಮೆಂಟ್ ಮಾಡಿರಿ ಯಾವ ಪ್ರಾಣಿ ಅಂತ. ಇಲ್ಲಿಂದ ಮತ್ತೆ ಮಳೆ ಶುರುವಾಯ್ತು. ಈ ಮಳೆ, ಚಳಿ, ಗಾಳಿ, ಹೊಡಿ ನಿನ್ನ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಗುರು. ಒಂದು ಸರ್ತಿ ಇಲ್ಲಿಗೆ ಬರಬೇಕು. ಇಲ್ಲಿ ಮುಂದೆ ಐತೆ ನೋಡ್ರಿ, ಇನ್ನೂ ಎಂಟ್ರೆನ್ಸ್ ಇದೀನಿ ಟ್ರೇಲರು. ಮುಂದೆ ಇನ್ನೂ ಸಖತ್ತಾಗೈತೆ, ನೋಡ್ತಾ ಹೋಗಿ. ಇಲ್ಲಿಗೆ ಲಾಸ್ಟ್ ಜೀಪ್ ನಮ್ದು ಹೋಗೋದು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಒಂದು ಅರ್ಧ ಕಿಲೋಮೀಟ್ರ್ 3/4 ಕಿಲೋಮೀಟ್ರ್ ಆಕತಿ. ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ಹಂಗೆ ನೇಚರ್ನ ಎಂಜಾಯ್ ಮಾಡ್ಕೊಂತ ಹೋಗ್ಬೇಕು. ಒಳ್ಳೆ ವೆದರ್ ಇದೆ ಗುರು, ಅಂದರೆ ಸೂಪರ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಜಿಗಣುಗಳು ಅದಾವು, ನೋಡ್ಕೊಂಡು ನಡಿಬೇಕು. ಜಿಗಣಿ ನೋಡ್ಕೊಂಡು ಎತ್ತಿನ ಅಂದ್ರೆ ತಗೊಂಬಿಡೋಕಪ್ಪೋ. ಇಲ್ಲ ರಕ್ತ ಹೆಂಗೆ ಕುಡಿತ ಗೊತ್ತೈತೆ, ಸಾಮಾನ್ಯ ಕುಡಿಯಲ್ಲ ರಕ್ತನ. ಬಿಡದೆ ಮಳೆ ಹೊಡೆಯಕತ್ತೈತಿ. ಅದ್ರಾಗ ಮತ್ತೆ ಹೋಗಕತ್ತೀವಿ ನಾವು.
ದಾರಿ ಮಧ್ಯೆ ಹೋಗಾರ ಮತ್ತೊಂದು ದೇವಸ್ಥಾನ ಸಿಗ್ತದೆ ಇಲ್ಲಿ. ಅಲ್ಲಿ ಒಂದು ಕೈ ಮುಗಿದು ಎಲ್ಲ ಒಳ್ಳೇದಂಗೆ ಮಾಡಪ್ಪ ಅಂತಂದು ಹೋಗ್ತಾ ಇರೋದು ಮುಂದಕ್ಕೆ. ಇಲ್ಲಿಂದಲೇ ಮತ್ತು ನೀರಿನ ಸೌಂಡ್ ಕೇಳಿಸ್ತಾ ಬಂತು. ಇನ್ನೇನು ಬಂತು ಅನ್ಕೊಂಡೆ, ಆದರೆ ಇನ್ನೂ ಬಂದಿಲ್ಲ. ಇನ್ನು ಮುಂದಕ್ಕೆ ಹೋಗ್ಬೇಕು. 2 ಬ್ರಿಡ್ಜ್ ದಾಟಿ ಹೋಗ್ಬೇಕಂತೆ. ಸಣ್ಣ ಬ್ರಿಡ್ಜ್ ಅಂದ್ರೆ ದೊಡ್ಡ ಬ್ರಿಡ್ಜ್ ಅಲ್ಲ, ಸಣ್ಣ ಬ್ರಿಡ್ಜ್ ದಾಟಿ ಹೋಗ್ಬೇಕು. ಮುಂದೆ ಐತಿ ವ್ಯೂವಿನ. ಬಂತು ಜಲಪಾತ, ಬಂತು ಜಲಪಾತ. ಆ ನೀರರಿಯೋದು ನಾನು ನೋಡ್ಕೊಂತ ನಿಂತ್ಕೊಂಡಿದ್ದೆ. ನನ್ನ ಮೈಂಡಿಗೆ ಒಂದು ಸ್ವಲ್ಪ ಇದು ಬಂತೇನೋ, ಸ್ಲೋ ಮೋಷನ್ ಹಾಕೋಣ ಅಂತಂದು ಒಂದು ಹಾಕ್ತೀನಿ, ನೋಡ್ಕೊಂಬರ್ರಿ. ಸ್ಲೋ ಮೋಷನ್ ಮಾತ್ರ ಗಿಚ್ಚಿ ಐತಿ, ನೋಡ್ಕೊಂಬರ್ರಿನ. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ, ಅವ ನಡೆಯೋ ದಾರಿಲಿ ಘರಿಗೇನು ಬೆಳೆಯಲ್ಲ. ಜಗ ನಡೆಯಲು ಕಾರಣ ನಾವಲ್ಲ, ಅದನೆಂದಿಗೂ ಮನುಜನು ತಿಳಿಯಲ್ಲ. ಇನ್ನೇನು ಸ್ವಲ್ಪ ದೂರನೇ ಇರೋದು. ಅವನು ಬಂದ್ವಿ ಜಲ್ದಿ ಕಾಂಡೆ ನಡ್ಕೊಂಡು ಯಾವ್ದು ಗುಲಾರದಾಗ ಹತ್ಕೊಂಡು ಸೌಂಡ್ ಕೇಳ್ರಿ, ಬರೀ ನೀರಿನ ಸೌಂಡು, ಏನೋ ಪಕ್ಷಿಗಳ ಸೌಂಡು. ಮನೆಗೆ ಅರ್ಧ ಕಿಲೋಮೀಟ್ರ್ 3/4 ಕಿಲೋಮೀಟ್ರ್ ಬಂದು ಸೇರಿದೆವಪ್ಪ ಜಲಪಾತಕ್ಕೆ. ನೋಡ್ರಿ ಸೀನ್ ನೋಡ್ರಿ ಹೆಂಗೈತಿ. ವಾವ್! ಆ ಗಾಳಿ ರಪ್ಸಕ್ಕೆ, ನೀರಿನ ಫೋರ್ಸಿಗೆ ಲೆನ್ಸ್ ಮೇಲೆಲ್ಲ ನೀರು ಬೀಳಕತ್ತೈತಿ. ಅದು ವರ್ಷ ವೀಡಿಯೋ ಮಾಡಕತ್ತೀನಿ. ನೋಡ್ರಿ ಎಷ್ಟು ಫೋರ್ಸ್ ಐತಿ ನೋಡ್ರಿ, ನೀರು ಸಿಕ್ಕಾಪಟ್ಟೆ ಫೋರ್ಸ್ ಐತಿ. ಇಂಥ ಪ್ಲೇಸಿಗೆ ಬಂದು ಮದ್ಲಿಕ್ಕೆ ಹೋಗಿ ಫೋಟೋ ತಗೊಳ್ಳೋದು ಹೆಂಗಿರುತ್ತೆ ಹೇಳ್ರಿ. ಆದರೂ ಹೋಗ್ಬಾರ್ದು ಅಲ್ಲಿಗೆ. ನೆಕ್ಸ್ಟ್ ಯಾರು ನೀವು ಹೋದಂದ್ರೆ ಹೋಗ್ಬೇಡ್ರಿ, ಭಾಳ ಜಾರಿಕೆ ಐತಿ. ಫೋಟೋ ತಕ್ಷಣ ಬರ್ತಾನೆ ಅಷ್ಟೇ, ಭಾಳ ಹೊತ್ತೇನು ನಿಂದ್ರಲ್ಲ. ಬಟ್ ಆ ಫೋರ್ಸಿಗೆ, ಗಾಳಿ ಫೋರ್ಸಿಗೂ ಇದಕ್ಕೂ ನಿಲ್ಲಕ್ಕಾಗಲ್ಲ. ಅಲ್ಲಿ 2 ಫೋಟೋ ತಕ್ಷಣ ಬಂದ್ಬಿಡ್ತು ಅಷ್ಟೇ. ಅವಾಗಲೇ ಹೇಳಿದಂಗೆ ಜಿಗಣಿ ಹೇಳಿದ್ನಲ್ಲ, ಮನೆಗೆ ಬರೋದು ನೋಡಿ ಜಿಗಣಿ. ಎಂಥ ದೊಡ್ಡ ಜಿಗಣಿ ಕಡಿಯಾಕೈತೆ ನೋಡಿ ಬಿಡಿಸ್ಕೊಂಡ್ರೆ ಬಿಡ್ಬೋದು. ಅಯ್ಯಪ್ಪ, ರಕ್ತ ಇಡ್ಡಿ ಬಿಡೋದು ಬಿಡೋದು. ರಕ್ತ ಹೆಂಗೆ ಬಂತು ನಿನ್ನ ಒಳ್ಳೆ ಜಿಗಣಿ ಕಾಟ. ಒಂದು ಸಲ ಹೆಬ್ಬೆ ಫಾಲ್ಸ್ ಫೈನಲ್ ವ್ಯೂ ನೋಡ್ಕೊಂಬಿಡ್ರಿ, ಎಷ್ಟು ಚೆನ್ನಾಗಿ ಹರಿತೈತೆ ನೋಡ್ರಿ. ಹಾಲು ಅರ್ಧಂಗೆ ಹರಿತೈತೆ ನೋಡ್ರಿ. ಬಟ್ ಗ್ಲಾಸಿಗೆ, ಲೆನ್ಸಿಗೆ, ಇದಕ್ಕೆ ನೀರು ಬೀಳಕಚ್ಚೈತೆ ಆ ಗಾಳಿ ಫೋರ್ಸಿಗೆ. ಸಾರಿ ಅದಕ್ಕೆ. ಸರಿನಾ? ನೆಕ್ಸ್ಟ್ ವಿಸಿಟ್ ಕೊಟ್ಟಂದ್ರೆ ಇದು ಡಿಸೆಂಬರ್ಗೆ ವಿಸಿಟ್ ಕೊಡ್ರಿ, ನವಂಬರ್ ಡಿಸೆಂಬರ್ಗೆ.